ಆತ್ಮೀಯ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು SSLC ಪರೀಕ್ಷೆಯಲ್ಲಿ ಸಂಭವನೀಯತೆ ಪಾಠದಲ್ಲಿ ಕೇಳಲಾಗುವಂತಹ 3 ಅಂಕದ ಪ್ರಶ್ನೆಯನ್ನು ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸ್ತಾ ಬನ್ನಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಂಭವನೀಯತೆ ಪಾಠದಲ್ಲಿ 3 ಅಂಕದ ಪ್ರಶ್ನೆಯನ್ನು ಕಲಿಯೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಅಂಶಗಳನ್ನು ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಈ ಅಂಶಗಳನ್ನು ನೆನ್ಪಿಟ್ಕೊಂಡ್ರೆ 3 ಅಂಕದ ಪ್ರಶ್ನೆಯನ್ನು ಸುಲಭವಾಗಿ ಬಿಡಿಸ್ಬೋದು ಅಂತ ಹೇಳ್ತಾ ನೆನಪಲ್ಲಿ ಇಡಬೇಕಾದ ಅಂಶಗಳು ಹೀಗಿವೆ. 1ರಿಂದ 20 ಒಳಗಿನ ಅವಿಭಾಜ್ಯ ಸಂಖ್ಯೆಗಳನ್ನು ತಿಳ್ಕೊಳ್ರಿ. 1ರಿಂದ 20 ಒಳಗಿನ ಅವಿಭಾಜ್ಯ ಸಂಖ್ಯೆಗಳು 2, 3, 5, 7, 11, 13, 17, 19. ಒಟ್ಟು 2, 4, 6, 8 ಅಂಕ 8 ಸಂಖ್ಯೆಗಳಿದ್ದಾವೆ 1ರಿಂದ 20 ಒಳಗಿನ ಅವಿಭಾಜ್ಯ ಸಂಖ್ಯೆಗಳು. ಅದೇ ರೀತಿ 1ರಿಂದ 20 ಒಳಗಿನ ಸಮ ಸಂಖ್ಯೆಗಳು ಯಾವ್ಯಾವು? 2, 4, 6, 8, 10, 12, 14, 16, 18, 20. ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. 1ರಿಂದ 20 ಒಳಗಿನ ಬೆಸ ಸಂಖ್ಯೆಗಳು ಕೂಡ ಎಲ್ಲರಿಗೂ ಗೊತ್ತಿರುತ್ತೆ. 1, 3, 5, 7, 9, 11, 13, 15, 17, 19. 1ರಿಂದ 20 ಒಳಗಿನ ಪೂರ್ಣ ವರ್ಗ ಸಂಖ್ಯೆಗಳನ್ನು ಬರೆಯಿರಿ ಅಂತ ಕೇಳಿದಾಗ ಇದು ನೆನ್ಪಿಟ್ಕೋಬೇಕಾಗುತ್ತೆ. 1ರಿಂದ 20 ಒಳಗೆ ಒಟ್ಟು 4 ಪೂರ್ಣ ವರ್ಗ ಸಂಖ್ಯೆಗಳಿರುತ್ತೆ. 1, 4, 9, 16. 1ರಿಂದ 20 ಒಳಗಿನ ಪೂರ್ಣ ಘನ ಸಂಖ್ಯೆಗಳು ಯಾವ್ಯಾವು? 1 ಮತ್ತು 8 ಆಗಿರುತ್ತೆ. ನೆಕ್ಸ್ಟ್ 1ರಿಂದ 20 ಒಳಗಿನ ಸಂಯುಕ್ತ ಸಂಖ್ಯೆಗಳು ಯಾವ್ಯಾವು? 1ರಿಂದ 20 ಒಳಗಿನ ಸಂಯುಕ್ತ ಸಂಖ್ಯೆಗಳು 4, 6, 8, 9, 10, 12, 14, 15, 16, 18, 20. ನೆಕ್ಸ್ಟ್ ಒಂದು ದಾಳವನ್ನು ಉರುಳಿಸಿದಾಗ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ ಯಾವ್ಯಾವು? 1, 2, 3, 4, 5, 6. ಒಟ್ಟು 6 ಸಾಧ್ಯತೆಗಳು ಮಾತ್ರ ಸಾಧ್ಯ ಒಂದು ದಾಳವನ್ನು ಉರುಳಿಸಿದಾಗ. ಅದೇ ರೀತಿ 2 ದಾಳವನ್ನು ಏಕಕಾಲದಲ್ಲಿ ಉರುಳಿಸಿದಾಗ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ ಎಷ್ಟು? 2 ದಾಳಗಳನ್ನು ಏಕಕಾಲದಲ್ಲಿ ಉರುಳಿಸಿದಾಗ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ 36 ಆಗಿರುತ್ತೆ. ನೆಕ್ಸ್ಟ್ ಒಂದು ನಾಣ್ಯವನ್ನು ಒಮ್ಮೆ ಚಿಮ್ಮಿದಾಗ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ ಎಷ್ಟು? ಒಂದು ನಾಣ್ಯವನ್ನು ಚಿಮ್ಮಿದಾಗ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ 2. ಅದೇ 2 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ಸಾಧ್ಯ ಫಲಿತಗಳ ಸಂಖ್ಯೆ ಎಷ್ಟು? 2 ನಾಣ್ಯವನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ಸಾಧ್ಯ ಫಲಿತಗಳ ಸಂಖ್ಯೆ 4 ಆಗುತ್ತೆ. 3 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ ಎಷ್ಟು? 3 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ 8. ನೆಕ್ಸ್ಟ್ ಅಸಂಭವ ಘಟನೆಯ ಸಂಭವನೀಯತೆ ಎಷ್ಟು? ಅಸಂಭವ ಘಟನೆಯ ಸಂಭವನೀಯತೆ 0. ಖಚಿತ ಘಟನೆಯ ಸಂಭವನೀಯತೆ 1. ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತ 1 ಆಗಿರುತ್ತೆ. ನೆಕ್ಸ್ಟ್ ಒಂದು ಘಟನೆಯ ಸಂಭವನೀಯತೆ ಏನಾಗಿರುತ್ತಪ್ಪ ಅಂದರೆ, ಒಂದು ಘಟನೆಯನ್ನು P ಆಫ್ E ಅಂತ ತೆಗೆದುಕೊಂಡಾಗ ಈ P ಆಫ್ E ಅನ್ನೋ ಘಟನೆ 0ಗೆ ಸಮನಾಗಿರುತ್ತೆ ಅಥವಾ 0ಗಿಂತ ಹೆಚ್ಚಾಗಿರುತ್ತೆ, 1ಕ್ಕಿಂತ ಕಡಿಮೆ ಆಗಿರುತ್ತೆ ಅಥವಾ 1ಕ್ಕೆ ಸಮನಾಗಿರುತ್ತೆ. ನೆಕ್ಸ್ಟ್ 1ರಿಂದ 20 2ರಿಂದ ಭಾಗ ಆಗುವ ಸಂಖ್ಯೆಗಳು ಯಾವ್ಯಾವು? 1ರಿಂದ 20 2ರಿಂದ ಭಾಗ ಆಗುವ ಸಂಖ್ಯೆಗಳು 2, 4, 6, 8, 10, 12, 14, 16, 18, 20. ನೆಕ್ಸ್ಟ್ ಅಪವರ್ತ್ಯಗಳು ಎಂದರೇನು? ಸರಳವಾಗಿ ಹೇಳುವುದಾದರೆ ಕೊಟ್ಟಂಥ ಸಂಖ್ಯೆಯ ಮಗ್ಗಿಗಳನ್ನು ಬರೆಯುವುದೇ ಅಪವರ್ತ್ಯಗಳಾಗಿರುತ್ತೆ. ಉದಾಹರಣೆ 4ರ ಅಪವರ್ತ್ಯ ಬರೀರಿ ಅಂದಾಗ 4ರ ಮಗ್ಗಿಗಳನ್ನು ಬರೀಬೇಕಾಗತ್ತೆ. 5ರ ಅಪವರ್ತ್ಯ ಅಂದರೆ 5ರ ಮಗ್ಗಿ. ಯಾವ ಸಂಖ್ಯೆ ಕೇಳಿರ್ತಾರೋ ಅಪವರ್ತ್ಯ ಬರೀರಿ ಅಂದಾಗ ಅದರ ಮಗ್ಗಿ ಬರಿಬೇಕು. ಅಪವರ್ತನಗಳು ಅಂದರೆ ಒಂದು ಸಂಖ್ಯೆಯನ್ನು ನಿಶ್ಶೇಷವಾಗಿ ಭಾಗಿಸುವ, ಅಂದರೆ ಶೇಷ 0 ಬರಬೇಕು. ಪ್ರತಿಯೊಂದು ಸಂಖ್ಯೆಯು ಆ ಸಂಖ್ಯೆಯ ಅಪವರ್ತನವಾಗಿರುತ್ತೆ. ಉದಾಹರಣೆ 12ರ ಅಪವರ್ತನಗಳು ಯಾವ್ಯಾವು? 1, 2, 3, 4, 6, 12 ಆಗಿರುತ್ತೆ. ಇದಿಷ್ಟು ಅಂಶಗಳನ್ನು ನೀವು ನೆನ್ಪಿಟ್ಕೊಂಡ್ರೆ, ಈ ಎಲ್ಲ ಅಂಶಗಳನ್ನು ನೆನ್ಪಿಟ್ಕೊಂಡಾಗ ಈ ಒಂದು ಸಂಭವನೀಯತೆ ಪಾಠದಲ್ಲಿ 3 ಅಂಕಗಳಿಗೆ ಎಂತಹ ಲೆಕ್ಕಗಳನ್ನಾದರೂ ಕೊಟ್ಟರು ನೀವು ಸುಲಭವಾಗಿ ನೀವು ಆನ್ಸರ್ ಮಾಡ್ಬೋದು. ಆನ್ಸರ್ ಮಾಡಬೇಕಪ್ಪ ಅಂದರೆ ಫಸ್ಟು ಈ ಅಂಶಗಳನ್ನು ನೀವೆಲ್ಲರೂ ಕಲ್ತಿದ್ರೆ ಮಾತ್ರ 3 ಅಂಕಗಳಿಗೆ ಸುಲಭವಾಗಿ ಅಂಕಗಳನ್ನು ತೆಗೆದುಕೊಳ್ಬೋದು. ಮಾದರಿ ಸಮಸ್ಯೆಗಳನ್ನ ಒಂದಿಷ್ಟು ಮಾದರಿ ಸಮಸ್ಯೆಗಳನ್ನು ನಾನಿಲ್ಲಿ ಬರೆದಿದ್ದೀನಿ. ಅವನ್ನ ನೀವು ಮನೆಯಲ್ಲಿ ಬಿಡಿಸಿದಾಗ ಸುಲಭವಾಗಿ ನೀವು 3 ಅಂಕಗಳನ್ನು ಗಳಿಸ್ಬೋದು. 1ನೇ ಪ್ರಶ್ನೆ, ಒಂದು ದಾಳವನ್ನು ಎಸೆದಾಗ ಮೇಲೆ ಬರುವ ಸಂಖ್ಯೆಯು 2ಕ್ಕಿಂತ ಹೆಚ್ಚು ಆಗಿರುವ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಒಂದು ದಾಳವನ್ನು ಎಸೆದಾಗ ಮೇಲೆ ಬರುವ ಸಂಖ್ಯೆಯು 2ಕ್ಕಿಂತ ಹೆಚ್ಚು ಅಂತ ಕೇಳಿದಾಗ N(S) ಅಂದರೆ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ 6. ಒಂದು ದಾಳ ಅಂದರೆ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ 6. ಪ್ರಶ್ನೆಯಲ್ಲಿ ಏನು ಕೇಳಿದಾರಪ್ಪ ಅಂದರೆ 2ಕ್ಕಿಂತ ಹೆಚ್ಚು ಸಂಖ್ಯೆ ಅಂದರೆ 2ಕ್ಕಿಂತ ಹೆಚ್ಚು ಸಂಖ್ಯೆ ಯಾವುದು? 3, 4, 5, 6. ಒಟ್ಟು 4 ಇದ್ದಾವೆ. ಸಂಭವನೀಯತೆ = 4 / 6 ಅಂದರೆ
ಛೇದದಲ್ಲಿ ಒಟ್ಟು ಸಾಧ್ಯ ಫಲಿತಗಳು ಬರೀಬೇಕು. ಅಂಶದಲ್ಲಿ ನೀವು ಏನು ಪ್ರಶ್ನೆ ಕೇಳಿರ್ತಾರೋ ಅದರ ಉತ್ತರ ಬರೀಬೇಕು. 4/6 ಆಗುತ್ತೆ, ಅಂದರೆ 2/3. ಎರಡಕ್ಕಿಂತ ಕಡಿಮೆ ಅಥವಾ ಸಮ, ಎರಡಕ್ಕಿಂತ ಕಡಿಮೆ ಅಥವಾ ಸಮ ಅಂದರೆ ಎನ್ ಆಫ್ ಬಿ ಇಸ್ ಈಕ್ವಲ್ ಟು ಎರಡಕ್ಕಿಂತ ಕಡಿಮೆ ಅಂದರೆ 1 ಮತ್ತು 2. ಯಾಕಂದರೆ ಅಲ್ಲಿ 2 ಯಾಕೆ ಬರ್ದಿನೇನಪ್ಪ ಅಂದರೆ ಸಮ ಅಂತ ಕೇಳಿದ್ದಾರೆ. ಹಾಗಾಗಿ ಎರಡಕ್ಕಿಂತ ಕಡಿಮೆ ಅಥವಾ ಸಮದ ಸಂಭವನೀಯತೆ 2/6 ಅಂದರೆ 1/3 ಆಗುತ್ತೆ. ಇದರಲ್ಲೇ ಮೂರನೇ ಪ್ರಶ್ನೆ, ಎರಡಕ್ಕಿಂತ ಕಡಿಮೆ ಯಾಗಿರುವ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಎರಡಕ್ಕಿಂತ ಕಡಿಮೆ ಆಗಿರುವ ಸಂಖ್ಯೆ ಕೇವಲ 1 ಆಗಿರೋದ್ರಿಂದ ಅದರ ಸಂಭವನೀಯತೆ 1/6 ಆಗುತ್ತೆ. ಎನ್ ಆಫ್ ಸಿ ಇಸ್ ಈಕ್ವಲ್ ಟು ಎನ್ ಆಫ್ ಸಿ ಅಂದರೆ 1 ಆಗುತ್ತೆ, ಸಂಭವನೀಯತೆ 1/6 ಆಗುತ್ತೆ. ಎನ್ ಆಫ್ ಎಸ್ ಅಂದರೆ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ 6 ಇದೆ. ನೆಕ್ಸ್ಟ್ ಪ್ರಶ್ನೆ, 2 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಲಾಗಿದೆ. 2 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ ಎಷ್ಟಾಗುತ್ತೆ? ಎನ್ ಆಫ್ ಎಸ್ 4 ಆಗುತ್ತೆ, ಅಂದರೆ HH TH HT ಆಗುತ್ತೆ. ಇಲ್ಲಿ 1ನೇ ಪ್ರಶ್ನೆ, ಕನಿಷ್ಠ 1 ಶಿರ ಬರುವ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಹೇಳಿದರೆ 1 ಶಿರ ಬರುವ ಸಂಭವನೀಯತೆ 3/4 ಆಗುತ್ತೆ. 4 ಅಂದರೆ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ. 2 ಶಿರ ಬರುವ ಸಂಭವನೀಯತೆ ಎಷ್ಟಾಗುತ್ತೆ? 2 ಶಿರ ಬರುವ ಸಂಭವನೀಯತೆ HH ಅಂದರೆ 1 ಆಗುತ್ತೆ, ಅಂದರೆ ಸಂಭವನೀಯತೆ ಇಸ್ ಈಕ್ವಲ್ ಟು 1/4. ಶಿರ ಬಾರದ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಕೇಳಿದರೆ ಎನ್ ಆಫ್ ಸಿ ಇಸ್ ಈಕ್ವಲ್ ಟು ಶಿರ ಬರದೇ ಇದ್ದ ಸಂಭವನೀಯತೆ ಎಷ್ಟಪ್ಪ ಅಂದರೆ 1, ಅದೇ ಟಿ ಮತ್ತು ಟಿ ಆಗಿರುತ್ತೆ. ಸಂಭವನೀಯತೆ 1/4 ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, 5ರಿಂದ 30ರವರೆಗೆ ಸಂಖ್ಯೆಗಳನ್ನು ನಮೂದಿಸಿರುವ ಒಂದು ರೀತಿ ಕಾರ್ಡ್ಗಳನ್ನು ಒಂದು ಚೀಲದಲ್ಲಿ ಹಾಕಲಾಗಿದೆ. ಯಾದೃಚ್ಛಿಕವಾಗಿ ಒಂದು ಕಾರ್ಡ್ ತೆಗೆದಾಗ ಆ ಸಂಖ್ಯೆ 2 ಮತ್ತು 3ರ ಅಪವರ್ತ್ಯ ಆಗಿರುವ, ಅಂದರೆ ಆ ಸಂಖ್ಯೆ 2ರ ಮಗ್ಗಿಯಲ್ಲೂ ಇರಬೇಕು, 3 ಮಗ್ಗಿಯಲ್ಲೂ ಇರಬೇಕು. ಆ ಸಂಖ್ಯೆಗಳೆಷ್ಟು ಕಂಡುಹಿಡಿದಾಗ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ ಅಂದರೆ ಕಾರ್ಡ್ ಅಂದರೆ ಈ ಒಂದು ಬಾಕ್ಸ್ನಲ್ಲಿ 5ರಿಂದ 31 ನಮೂದಿತ ಆಗಿರುವ ಒಂದು ಕಾರ್ಡ್ಗಳಿದ್ದಾವೆ. ಅಂದರೆ ಎಷ್ಟಿದ್ದಾವೆ? 5ರಿಂದ 5, 6, 7, 8, 9, 10, 11, 12, 13, 14 ಈ ರೀತಿ 30 ಕಾರ್ಡ್ಗಳಿದ್ದಾವೆ. ಅಲ್ಲಿ 5ರಿಂದ ಸ್ಟಾರ್ಟ್ ಆಗಿರೋದ್ರಿಂದ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ 26 ಆಗುತ್ತೆ. ಪ್ರಶ್ನೆಯಲ್ಲಿ ಏನು ಕೇಳಿದಾರಪ್ಪ ಅಂದರೆ 2 ಮತ್ತು 3ರ ಅಪವರ್ತ್ಯ, ಅಂದರೆ ಆ ಸಂಖ್ಯೆ 2ರ ಮಗ್ಗಿಯಲ್ಲೂ ಹೋಗಿರಬೇಕು, 3 ಮಗ್ಗಿಯಲ್ಲೂ ಬಂದಿರಬೇಕು. ಆ ಸಂಖ್ಯೆಗಳು ಯಾವಪ್ಪ ಅಂದರೆ 6, 12, 18, 24, 30. ಎನ್ ಆಫ್ ಎ ಇಸ್ ಈಕ್ವಲ್ ಟು 5 ಆಗುತ್ತೆ. ಇಲ್ಲಿ ಸಂಭವನೀಯತೆ 2 ಮತ್ತು 3ರ ಅಪವರ್ತ್ಯ ಸಂಭವನೀಯತೆ ಎಷ್ಟಾಗಿರುತ್ತಪ್ಪ ಅಂದರೆ 5/26 ಆಗುತ್ತೆ. ಇದರಲ್ಲಿ 2ನೇ ಪ್ರಶ್ನೆ, ಒಂದು ವರ್ಗ ಸಂಖ್ಯೆ ಆಗಿರುವ ಸಂಭವನೀಯತೆ, ಅಂದರೆ 5ರಿಂದ 30ರವರೆಗೆ ನಂಬರ್ ಇರುವ ಕಾರ್ಡ್ಗಳಲ್ಲಿ ಒಂದು ವರ್ಗ ಸಂಖ್ಯೆ ಯಾವುದಾಗಿರುತ್ತಪ್ಪ ಅಂದರೆ 9, 16, 25 ಆಗುತ್ತೆ. ಒಟ್ಟು 3 ಇದ್ದಾವೆ. ಎನ್ ಆಫ್ ಬಿ ಇಸ್ ಈಕ್ವಲ್ ಟು 3. ಎನ್ ಆಫ್ ಎಸ್ ಅಂದರೆ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ 26, ಅಂದರೆ ಸಂಭವನೀಯತೆ ಇಸ್ ಈಕ್ವಲ್ ಟು 3/26 ಆಗುತ್ತೆ. ಇದರಲ್ಲೇ 3ನೇ ಪ್ರಶ್ನೆ, 3ರ ಅಪವರ್ತ್ಯ ಆಗಿರುವ ಸಂಭವನೀಯತೆ, ಅಂದರೆ 3ರ ಮಗ್ಗಿ, ಅಂದರೆ 5ರಿಂದ 30ರೊಳಗೆ ಕಾರ್ಡ್ ಪ್ರಿಂಟ್ ಆಗಿರುತ್ತೆ, ಅಂದರೆ ಅವು 3ರ ಮಗ್ಗಿಯಲ್ಲಿ ಯಾವ್ಯಾವ ಹೋಗಿರಬೇಕು, ಯಾವ್ಯಾವಪ್ಪ ಅಂದರೆ 6, 9, 12, 15, 18, 21, 24, 27, 30. ಎನ್ ಆಫ್ ಸಿ ಇಸ್ ಈಕ್ವಲ್ ಟು 9 ಆಗುತ್ತೆ. 3ರ ಅಪವರ್ತ್ಯ ಆಗಿರುವ ಸಂಭವನೀಯತೆ 9/26 ಆಗುತ್ತೆ. 4ನೇ ಪ್ರಶ್ನೆ, ಒಂದು ಚೀಲದಲ್ಲಿ 3 ಕೆಂಪು, 5 ಬಿಳಿ, 8 ನೀಲಿ ಚೆಂಡುಗಳಿವೆ. ಯಾದೃಚ್ಛಿಕವಾಗಿ ಒಂದು ಚೆಂಡು ಹೊರತೆಗೆಯಲಾಗಿದೆ. 1ನೇ ಪ್ರಶ್ನೆ, ಒಂದು ಕೆಂಪು ಚೆಂಡು ಆಗಿರುವ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ ಬರೆದಿರ್ತೀನಿ. 3 ಕೆಂಪು, 5 ಬಿಳಿ, 8 ನೀಲಿ ಅಂದರೆ ಒಟ್ಟು 16 ಚೆಂಡುಗಳಿದ್ದಾವೆ. ಅಲ್ಲಿ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 16. ಪ್ರಶ್ನೆಯಲ್ಲಿ ಏನು ಕೇಳಿದಾರಪ್ಪ ಅಂದರೆ ಕೆಂಪು ಚೆಂಡು ಆಗಿರುವ ಸಂಭವನೀಯತೆ, ಅಂದರೆ ಕೆಂಪು ಚೆಂಡು ಎಷ್ಟಿದ್ದಾವೆ? 3 ಇದ್ದಾವೆ. ಎನ್ ಆಫ್ ಎ ಇಸ್ ಈಕ್ವಲ್ ಟು 3. ಕೆಂಪು ಚೆಂಡು ಆಗಿರುವ ಸಂಭವನೀಯತೆ ಇಸ್ ಈಕ್ವಲ್ ಟು 3/16 ಆಗುತ್ತೆ. 2ನೇ ಪ್ರಶ್ನೆ, ಬಿಳಿ ಚೆಂಡು ಆಗಿರದ ಸಂಭವನೀಯತೆ ಅಂತ ಕೇಳಿದರೆ ಬಿಳಿ ಚೆಂಡು ಆಗಿರಬಾರ್ದು, ಅಂದರೆ 8 ನೀಲಿ 3 ಕೆಂಪು ಅಂದರೆ 11. ಅಲ್ಲಿಗೆ ಎನ್ ಆಫ್ ಬಿ ಇಸ್ ಈಕ್ವಲ್ ಟು 11. ಎನ್ ಆಫ್ ಎಸ್ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ 16, ಸಂಭವನೀಯತೆ ಇಸ್ ಈಕ್ವಲ್ ಟು 11/16 ಆಗುತ್ತೆ. ಇದರಲ್ಲೇ 3ನೇ ಪ್ರಶ್ನೆ ಏನು ಕೇಳಿದಾರಪ್ಪ ಅಂದರೆ ಇದರಲ್ಲಿ 2 ಕೇಳಿದ್ದಾರೆ. 5ನೇ ಪ್ರಶ್ನೆ, ಒಂದು ಪೆಟ್ಟಿಗೆಯಲ್ಲಿ 1ರಿಂದ 20ರವರೆಗೆ ನಮೂದಾಗಿರುವ 20 ಕಾರ್ಡ್ಗಳಿವೆ. ಯಾದೃಚ್ಛಿಕವಾಗಿ ಒಂದು ಕಾರ್ಡ್ ತೆಗೆದಾಗ ಪೂರ್ಣ ವರ್ಗ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಒಂದು ಪೆಟ್ಟಿಗೆಯಲ್ಲಿ 1ರಿಂದ 20ರವರೆಗೆ ನಮೂದಾಗಿರುವ ಕಾರ್ಡ್ ಇದ್ದಾವಂತೆ. ಒಟ್ಟು 20 ನಂಬರ್ ಇದ್ದಾವೆ. ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 20. 1ನೇ ಪ್ರಶ್ನೆ, ಪೂರ್ಣ ವರ್ಗ ಸಂಖ್ಯೆ ಪಡೆಯುವ ಸಂಭವನೀಯತೆ. ನೆನಪಿರಲಿ, 1ರಿಂದ 20ರವರೆಗೆ ಇರುವ ಪೂರ್ಣ ವರ್ಗ ಸಂಖ್ಯೆಗಳು 1 1 1, 2 2 4, 3 3 9, 4 4 16, ಒಟ್ಟು 4 ಇದ್ದಾವೆ. ಈ ಒಂದು ಪೂರ್ಣ ವರ್ಗವಾಗಿರುವ ಸಂಭವನೀಯತೆ 4/20 ದಟ್ ಈಸ್ ಈಕ್ವಲ್ ಟು 1/5 ಆಗುತ್ತೆ. 4 1 4 5 20 ಆಗುತ್ತೆ. ಇದರಲ್ಲಿ 2ನೇ ಪ್ರಶ್ನೆ, 2 ಮತ್ತು 3ರಿಂದ ಭಾಗ ಆಗುವ ಸಂಖ್ಯೆ.
ಕೊಟ್ಟಿರುವ ಸಂಖ್ಯೆ 2 ಮತ್ತು 3ರಿಂದ ಭಾಗ ಆಗಬೇಕು. ಅಂದರೆ 1ರಿಂದ 20ರ ಒಳಗೆ ಇರುವ ಸಂಖ್ಯೆಗಳಲ್ಲಿ 2 ಮತ್ತು 3ರಿಂದ ಭಾಗ ಆಗೋ ಸಂಖ್ಯೆಗಳು ಯಾವಪ್ಪ ಅಂದರೆ 6, 12, 18 ಒಟ್ಟು 3 ಇರ್ತವೆ. ಎನ್ ಆಫ್ ಎಸ್ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ 20. 2 ಮತ್ತು 3ರಿಂದ ಭಾಗ ಆಗುವ ಸಂಭವನೀಯತೆ 3/20 ಆಗುತ್ತೆ. 6ನೇ ಪ್ರಶ್ನೆ, ಒಂದು ಪೆಟ್ಟಿಗೆಯಲ್ಲಿ 1ರಿಂದ 20ರವರೆಗೆ ಸಂಖ್ಯೆಗಳನ್ನು ನಮೂದಿಸಿರುವ ಒಟ್ಟು 20 ಬಿಲ್ಲೆಗಳಿವೆ. ಯಾದೃಚ್ಛಿಕವಾಗಿ ಒಂದು ಬಿಲ್ಲೆ ತೆಗೆದಾಗ 2ರಿಂದ ಭಾಗ ಆಗುವ, ಆದರೆ 3ರಿಂದ ಭಾಗ ಆಗಬಾರ್ದು. 1ರಿಂದ 20ರವರೆಗೆ ನಮೂದಾಗಿರುವ ಒಂದು ಬಿಲ್ಲೆಗಳಿದ್ದಾವೆ. ಅವನ್ನ ಒಂದು ಚೀಲದಲ್ಲಿ ಹಾಕಿದಾಗ ಯಾದೃಚ್ಛಿಕವಾಗಿ ಒಂದು ಚೀಲದಿಂದ ಒಂದು ಬಿಲ್ಲೆ ತೆಗೆದಾಗ ಆ ಸಂಖ್ಯೆ 2ರಿಂದ ಭಾಗ ಆಗಬೇಕು, ಆದರೆ 3ರಿಂದ ಭಾಗ ಆಗಿರಬಾರ್ದು. ಅವುಗಳನ್ನು ಕಂಡುಹಿಡಿಬೇಕು. ಅವುಗಳನ್ನು ಕಂಡುಹಿಡಿಯೋದಕ್ಕಿಂತ ಮುಂಚೆ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ ಎನ್ ಆಫ್ ಎಸ್ ಕಂಡುಹಿಡಿತೀನಿ. 20 ಇದ್ದಾವೆ. 1ನೇ ಪ್ರಶ್ನೆ, ಎನ್ ಆಫ್ ಎ ಅಂದರೆ ಕೊಟ್ಟಿರುವ ಸಂಖ್ಯೆ ಈ ಒಂದು ಸಂಖ್ಯೆ 2ರಿಂದ ಭಾಗ ಆಗಬೇಕು, 3ರಿಂದ ಭಾಗ ಆಗಬಾರ್ದು. ಆ ಸಂಖ್ಯೆಗಳು 2, 4, 8, 10, 14, 16, 20 ಒಟ್ಟು 7 ಇದ್ದಾವೆ. ಹಾಗಾದರೆ 2ರಿಂದ ಭಾಗ ಆಗಬೇಕು, 3ರಿಂದ ಭಾಗ ಆಗದೇ ಇರುವ ಸಂಖ್ಯೆಯ ಸಂಭವನೀಯತೆ 7/20 ಆಗುತ್ತೆ. ಇದರಲ್ಲಿ 2ನೇ ಪ್ರಶ್ನೆ, ಪೂರ್ಣ ವರ್ಗ ಮತ್ತು ಪೂರ್ಣ ಘನ ಸಂಖ್ಯೆ ಎರಡೂ ಆಗಿರೋ ಸಂಭವನೀಯತೆ. 1ರಿಂದ 20ರವರೆಗೆ ನಂಬರ್ ಇರೋ ಕಾರ್ಡಲ್ಲಿ ಪೂರ್ಣ ವರ್ಗನೂ ಆಗಿರಬೇಕು, ಪೂರ್ಣ ಘನನೂ ಆಗಿರ್ಬೇಕಪ್ಪ ಅಂದರೆ ಆ ಸಂಖ್ಯೆ ಕೇವಲ 1. ಹಾಗಾಗಿ ಅದರ ಸಂಭವನೀಯತೆ 1/20 ಆಗುತ್ತೆ. ಇದರಲ್ಲೇ 3ನೇ ಪ್ರಶ್ನೆ, ಅವಿಭಾಜ್ಯ ಸಂಖ್ಯೆ ಆಗಿಲ್ಲದ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಹೇಳಿದರೆ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ 20. ಅವಿಭಾಜ್ಯ ಸಂಖ್ಯೆ ಆಗಿಲ್ಲದ ಸಂಭವನೀಯತೆಗಳು ಕಂಡುಹಿಡಿಯೋದಕ್ಕಿಂತ ಮುಂಚೆ ಅವಿಭಾಜ್ಯ ಸಂಖ್ಯೆ ಆಗಿಲ್ಲದ ಸಂಖ್ಯೆಗಳು ಯಾವಪ್ಪ ಅಂದರೆ 4, 6, 8, 9, 10, 12, 14, 15, 16, 18, 20 ಒಟ್ಟು 11 ಆಗಿರುತ್ತೆ. ಇದರ ಸಂಭವನೀಯತೆ 11/20 ಆಗುತ್ತೆ. 7ನೇ ಪ್ರಶ್ನೆ, 100 ಅಂಕಗಳ ಒಂದು ಪರೀಕ್ಷೆಯಲ್ಲಿ 50 ವಿದ್ಯಾರ್ಥಿಗಳು ಗಳಿಸಿದ ಅಂಕಗಳನ್ನು ಕೋಷ್ಟಕದಲ್ಲಿ ತೋರಿಸಿದ್ದಾರೆ. ಇದನ್ನು ಅಂಕಗಳು 0ಯಿಂದ 34 ಅಂಕ 8 ಜನ ತೆಗೆದಿದ್ದಾರೆ. 55ರಿಂದ 50 ಅಂಕಗಳು 9 ವಿದ್ಯಾರ್ಥಿಗಳು. 51ರಿಂದ 70 14 ವಿದ್ಯಾರ್ಥಿಗಳು. ಅದೇ ರೀತಿ 71ರಿಂದ 90 ಅಂಕಗಳನ್ನು 11 ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. 91ರಿಂದ 100 ಅಂಕಗಳು 8 ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. 1ನೇ ಪ್ರಶ್ನೆ, ಇಲ್ಲಿ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ ಕಂಡುಹಿಡ್ಕೊಂಡಿದ್ದೀನಿ. ಎನ್ ಆಫ್ ಎಸ್ = 50 ಆಗುತ್ತೆ. 34ಕ್ಕಿಂತ ಕಡಿಮೆ ಅಂಕ ಗಳಿಸಿರುವ ಸಂಭವನೀಯತೆ ಯಾವುದಪ್ಪ ಅಂದರೆ ಎನ್ ಆಫ್ ಎ = 8 ಆಗುತ್ತೆ. 34ಕ್ಕಿಂತ ಕಡಿಮೆ ಅಂದರೆ 0ಯಿಂದ 34 8 ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ. ಅಲ್ಲಿ 34ಕ್ಕಿಂತ ಕಡಿಮೆ ಆಗಿರುವ ಸಂಭವನೀಯತೆ 8/50 ಆಗುತ್ತೆ. ವರ್ಗಾಂತರ 71ರಿಂದ 90ರ ನಡುವೆ ಎಷ್ಟು ವಿದ್ಯಾರ್ಥಿಗಳು ಅಂಕಗಳನ್ನು ಗಳಿಸ್ಕೊಂಡಿದ್ದಾರೆ ಅಂದರೆ 71ರಿಂದ 90 ಅಂಕಗಳನ್ನು ಒಟ್ಟು ಎಷ್ಟು ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ ಅಂದರೆ 11 ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ ಅಂಕಗಳನ್ನು. ಅದರ ಸಂಭವನೀಯತೆ 11/50 ಆಗಿರುತ್ತೆ. 3ನೇ ಪ್ರಶ್ನೆ, 90ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸುವ ಸಂಭವನೀಯತೆ. 90ಕ್ಕಿಂತ ಹೆಚ್ಚು ಅಂದರೆ 91ರಿಂದ 100 ವರ್ಗಾಂತರ 8 ವಿದ್ಯಾರ್ಥಿಗಳು ಇದ್ದಾರೆ. ಹಾಗಾಗಿ 90ಕ್ಕಿಂತ ಹೆಚ್ಚು ಅಂಕ ಗಳಿಸುವ ಸಂಭವನೀಯತೆ = 8/50 ಆಗುತ್ತೆ. ಇದಿಷ್ಟು ಸಂಭವನೀಯತೆ ಪಾಠದಲ್ಲಿನ 3 ಅಂಕಕ್ಕೆ ಪರೀಕ್ಷೆಯಲ್ಲಿ ಹೆಚ್ಚು ನಿರೀಕ್ಷೆ ಇರುವ ಪ್ರಶ್ನೆಗಳಾಗಿದ್ದು, ಈ ಎಲ್ಲ ಪ್ರಶ್ನೆಗಳನ್ನು ನೀವು ಬಿಡಿಸಿದರೆ ಖಂಡಿತವಾಗಿಯೂ 3 ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.